ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಟೆರೇಸಲ್ಲಿ ಮಲ್ಲಿಗೆ ಗಿಡ ಹಾಕಿದ್ದೆ. ಅಂದರೆ ಇವತ್ತು ನಾನು ಈ ವರ್ಷವೇ ಹಾಕಿದ್ದು ಮಲ್ಲಿಗೆ ಗಿಡನ. ಪುಟಾಣಿಗಿತ್ತು, ಹಾಕಬೇಕಿದ್ರೆ ಎಲ್ಲ ಎಲೆಗಳನ್ನೂ ಕಟ್ ಮಾಡಿ ಹಾಕಿದ್ದೆ. ತುಂಬ ಚೆನ್ನಾಗಿ ಹೂ ಬಿಟ್ಟಿದೆ. ಟೆರೇಸಲ್ಲೆಲ್ಲ ಗಮ್ ಅಂತ ಇತ್ತು. ಎಷ್ಟು ಚೆನ್ನಾಗಿತ್ತು ಅಂದರೆ ಮಲ್ಲಿಗೆ ಹೂವು ಅಷ್ಟೇ ಚೆನ್ನಾಗಿತ್ತು. ಇದು ನೋಡಿ ನನಗೆ ಇನ್ನೂ ಜಾಸ್ತಿ ಮಲ್ಲಿಗೆ ಗಿಡ ಹಾಕಬೇಕು ಅಂತ ಅನ್ನಿಸ್ತಾ ಇತ್ತು. ಎಷ್ಟು ಮಲ್ಲಿಗೆ ಹೂವು ಸಿಕ್ಕಿದೆ ನೋಡಿ, ಎಷ್ಟು ಪುಟಾಣಿ ಗಿಡ, ಎಷ್ಟು ಚೆನ್ನಾಗಿದೆ. ಇವಾಗ ಎಲ್ಲ ಹೂಗಳನ್ನೂ ನಾನು ಹಾರ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇದು ರೆಡ್ ಕಲರ್ ರೋಸು, ಇದು ಆರೆಂಜು. ಕ್ಯಾಮ್ರಾಗೆ ಆ ರೀತಿ ಕಾಣುತ್ತೆ ಅಷ್ಟೇ. ಇದು ಪಿಂಕ್ದು ಪುಟಾಣಿಗೆ ರೋಸ್ ಬಿಡುತ್ತೆ, ತುಂಬಾ ಚೆನ್ನಾಗಿ ಬಿಡುತ್ತೆ. ತುಂಬ ದೊಡ್ಡದಿತ್ತು. ಇದು ರೆಡ್ ಕಲರ್ ಸ್ಫಟಿಕ. ಇದು ಒಂದು ದಾಸವಾಳ ನೋಡಿ. ನನ್ನ ಗಿಡ ಎಲ್ಲ ಹಿಂಗಾಗಿದೆ, ಎಲೆ ಎಲ್ಲ ಪುಟ್ಟದಕ್ಕೆ. ಸೇವಂತಿಗೆ ಗಿಡ ಅಲ್ಲೊಂದು ಇಲ್ಲೊಂದು ಹೂ ಬಿಡ್ತಾ ಇರುತ್ತೆ ಯಾವಾಗಲೂ. ನೋಡಿ, ಒಂದು 3 ಸೇವಂತಿಗೆ ಸಿಕ್ತು. ದಪ್ಪಕ್ಕೆ ಫುಲ್ ಹೆಲ್ದಿಯಾಗಿ ಅರಳ್ತವೆ. ಇದಂತೂ ನಿತ್ಯ ಪುಷ್ಪ. ಆಮೇಲೆ ಡ್ರ್ಯಾಗನ್ ಫ್ರೂಟ್ ತುದಿನ ಸ್ವಲ್ಪ ಕಟ್ ಮಾಡಿದ್ರೆ ಹಿಂದೆ ಜಾಸ್ತಿ ಹಣ್ಣು ಬಿಡುತ್ತೆ. ಹಾಗಾಗಿ ನಾನು ಸ್ವಲ್ಪ ಕಟ್ ಮಾಡ್ತಾಯಿದ್ದೀನಿ. ಅದು ಮುಳ್ಳಿರತ್ತೆ, ನೋಡಿ ಹುಷಾರಾಗಿ ಕಟ್ ಮಾಡಬೇಕಾಗತ್ತೆ. ಸ್ವಲ್ಪ ಮಾಡಿದ್ರೆ ಸಾಕು, 1 ಇಂಚು ಮಾಡಿದ್ರೆ ಸಾಕು. ಅದು ಇಲ್ಲ ಬಿಟ್ಬಿಟ್ರೆ ಫುಲ್ಲು ದೊಡ್ಡದಾಗಿ ಹೋಗ್ತಾ ಇರುತ್ತೆ ಗಿಡ. ಮುಂದಕ್ಕೆ ಬೆಳ್ಕೊಂಡು ಹೋಗ್ತಾ ಇರುತ್ತೆ, ಅದು ಕಾಯಿ ಬಿಡಲ್ಲ. ಹಾಗಾಗಿ ಇದನ್ನು ಸ್ವಲ್ಪ ಮುಂದಗಡೆ ಕಟ್ ಮಾಡಿದ್ರೆ ಕಾಯಿ ಬಿಡತ್ತೆ ಅಂತ ಹೇಳಿ ಕಟ್ ಮಾಡಿದೆ ನಾನು. ನನ್ನ ಹತ್ರ ಇರೋ ಗಿಡ ಒಳಗಡೆ ವೈಟ್ ಇರೋದು. ಇದೇನೆಂದರೆ 2 ಆಗಲೇ ಬಿಟ್ಬಿಟ್ಟಿದೆ. ಒಂದು ದಪ್ಪದು ಡ್ರ್ಯಾಗನ್ ಫ್ರೂಟ್ ಬಿಟ್ಟಿದೆ. ಮಧ್ಯ ಒಂದು ಸಣ್ಣದು ಮಗ್ಗು ಬರ್ತಾ ಇದೆ ಇವಾಗ. ಹಾಗಾಗಿ ನಾನು ನಿಧಾನಕ್ಕೆ ನೋಡಿ ಕಟ್ ಮಾಡ್ತಾಯಿದ್ದೀನಿ. ಕತ್ಲಾಗ್ತಾ ಇದೆ ನೋಡಿ, ಅಂದರೂ ಬಿಡ್ದೇ ಕಟ್ ಮಾಡ್ಬಿಟ್ಟು ಹೋಗೋಣ ಅಂತ. ಒಂದು ಕೆಲಸ ಅಂತ ಬಂದಾಗ ಮಾಡಲೇಬೇಕು ಅನ್ನಿಸ್ದಾಗ ಅದೇನು ಮಾಡಿದ್ರು ಬಿಡಲ್ಲ, ಮುಗಿಸ್ಬಿಟ್ಟೇ ಹೋಗ್ತೀನಿ ನಾನು. ನೋಡಿ, ಎಲ್ಲ ಫುಲ್ಲು ಮೇಲೆ ಹೊಟ್ಟೋಗ್ಬಿಟ್ಟಿದೆ. ಗಾಳಿಗೆಲ್ಲ ಫುಲ್ಲು ಹಾರಾಡೋದು. ಹಾಗಾಗಿ ಅಂದರೂ ಬಿಡಲಿಲ್ಲ ನೋಡಿ. ಅದು ಹೂ ಕಾಯಿ ಬಿಟ್ಟಿದೆ. ಇನ್ನೇನು ಒಂದು 15 ಡೇಸಲ್ಲಿ ಹಣ್ಣಾಗಬಹುದು. ಅದು ಆ ಥರ ಇತ್ತು. ದಪ್ಪಗೆ ಆಗಿಬಿಟ್ಟಿದೆ ಅವಾಗ ಆಲ್ಮೋಸ್ಟು. ಎಲ್ಲ ಕಡೆ ಎಷ್ಟು ತುದಿಲಿ ಇತ್ತು ಅದು ಎಲ್ಲನೂ ನೋಡಿ ನಾನು ಕಟ್ ಮಾಡಿದ್ದೀನಿ. ಒಂದು ಮಾತ್ರ ಫುಲ್ಲು ಮೇಲೊಟ್ಟೋಗಿತ್ತು. ಅದನ್ನು ಆಮೇಲೆ ಕಟ್ ಮಾಡೋಣ ಚೇರ್ ಹಾಕ್ಕೊಂಡು ಅಂತ ಹೇಳಿ ಬಿಟ್ಟೆ. ಅದೊಂದು ಬಿಟ್ಟಿದ್ದೀನಿ, ಮಿಕ್ಕಿದ ಎಲ್ಲನೂ ನಾನು ಕಟ್ ಮಾಡಿದ್ದೀನಿ. 2 ಮಗ್ ಬಿಟ್ಟಿದೆ. ಇದು ನೋಡಿ ಎಷ್ಟು ಡಾರ್ಕ್ ಕಲರ್ ಇದೆ ಅಂದರೆ, ಇದು ಮರೂನ್ ಕಲರ್ ಥರ ಬರುತ್ತೆ. ಡೈರೆಕ್ಟಾಗಿ ನೋಡಿದ್ರೆ ಆ ಥರ ಇರುತ್ತೆ. ಮತ್ತು ಇದು ಬೆಳಗ್ಗೆ ಸಂಜೆ ಹೋಗಿದ್ದೆ, ಆವಾಗ ಅರಳಿರುವಂಥ ಮಲ್ಲಿಗೆ ಹೂವು ಒಂದು ಮಾತ್ರ ಅರಳಿತ್ತು, ಮಿಕ್ಕಿದ್ದೆಲ್ಲ ಮಗ್ಗಿತ್ತು. ಆ ಗಿಡ ನೋಡಿದ ತಕ್ಷಣವೇ ನನಗೆ ತುಂಬಾ ಖುಷಿಯಾಗೋಯಿತು. ಎಷ್ಟೆಷ್ಟು ದಪ್ಪಗಿದೆ ಮಗ್ಗೆಲ್ಲ. ಹೂವೆಲ್ಲ ಮಗ್ಗೆಲ್ಲ ಕಿತ್ಕೊಂಡು ಸ್ವಲ್ಪ ಕತ್ಲಾಯಿತು. ಹಾಗಾಗಿ ನಾನೆಲ್ಲ ಇದು ಮಾಡ್ಕೊತಾ ಇದ್ದೆ ನೋಡಿ. ಕ್ಯಾಮ್ರಾಗೆಲ್ಲ ಗೊತ್ತಾಗ್ತಾ ಇರ್ಬೋದು ಬೆಳಕು ಹೇಗಿದೆ ಏನು ಅಂತ. ಎಲ್ಲ ಬಿಡಿಸ್ಕೊಂಡು ಬರೋಷ್ಟರಲ್ಲಿ ನಾನು ಟೆರೆಸ್ಗೆ ಹೋದರೆ ಬರೋಷ್ಟರಲ್ಲಿ ಕತ್ಲೆ ಆಗಿಬಿಟ್ಟಿರುತ್ತೆ. ಕೆಳಗಡೆ ಇಟ್ಟರೆ ಅದು ವೈಟಲ್ಲ, ಕಾಣಲ್ಲ ಅಂತ ಹೇಳಿ ನಾನು ಮೊಬೈಲ್ ಮೇಲೆ ಇಟ್ಟು ತೋರಿಸ್ತಾ ಇದ್ದೀನಿ. ವೈಟ್ಗೆ ಮಲ್ಲಿಗೆ ಹೂ ಕಾಣಲ್ಲ ಅಂತ ಹೇಳಿ. ಇದು ನನ್ನ ಟೆರೆಸ್ ಗಾರ್ಡನ್ನು. ಹೀರೆಕಾಯಿ ಗಿಡ ಹಾಕಿದ್ದೆ ಒಂದು, ಅದೇ ಬಂದಿತ್ತು. ಹಬ್ಕೊಂಡು ಹೋಗಲಿ ಅಂತ ನಾನು ಅಲ್ಲಿಂದ ಕಿತ್ಕೊಂಡು ಬಂದು ಇಲ್ಲಿ ಪಾಟ್ ಹತ್ರ ಪಕ್ಕ ಹಾಕಿದ್ದೆ. ಅದು ನೀಟಾಗಿ ಹಬ್ಕೊಂಡು ಹೋಗ್ತಾ ಇದೆ. ಇದಂತೂ ಗಣಿಗಿಲೆ ಅಂತೂ ಸಿಕ್ಕಾಬಟ್ಟೆ ಹೂ ಬಿಡ್ತಾಯಿದೆ. ನನಗಂತೂ ಬಂದಿದ್ದ ತಕ್ಷಣ ನಿತ್ಯ ಪುಷ್ಪ ಗಣಿಗಿಲೆನೇ ತುಂಬ ಜಾಸ್ತಿ ಬಿಡುವಂಥದ್ದು. ನನಗಂತೂ ಭಾಳ ಖುಷಿ ಅದನ್ನು ನೋಡೋಕ್ಕೆ. ನಿತ್ಯ ಪುಷ್ಪ ಮತ್ತು ಗಣಿಗಿಲೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಯಾರು ನೋಡ್ತೀರಾ ಅವರು ಪೂರ್ತಿ ಆಗಿ ನೋಡಿ. ಹೀಗೆ ಇದಾಯಿತು. ಬೆಳಗ್ಗೆಗೆ ಇನ್ನೊಂದು ಇದು ಮಾಡಿಕೊಂಡೆ. ಮುಂದಗಡೆ ನಾನು ರೋಸ್ ಹಾಕಿದ್ದೆ. ಈ ರೋಸೇನು ಕಸಿ ಮಾಡಿರೋದು, ನಾನು ನರ್ಸರಿಯಿಂದ ತಂದಿರೋದಲ್ಲ. ಎಲ್ಲೋ ಹೀಗೆ ಹೊರಗಡೆ ಹೋದಾಗ ಒಂದೇ ಒಂದು ಕಡ್ಡಿ ಸುಮ್ಮನೆ ಕೈಯಲ್ಲೇ ಹಿಂಗೆ ಕಿತ್ಕೊಂಡು ಬಂದಿದ್ದೆ. ಅದನ್ನೂ ಏನು ನಾನು ಸಿಕ್ಕೆಚರಲ್ಲಿ ಕಟ್ ಮಾಡ್ಕೊಂಡು ಬಂದಿಲ್ಲ. ಸುಮ್ಮನೆ ಮನೆ ಒಳಗಡೆ ಹೋಗ್ತಾ ಸ್ಯಾರಿ ಹಾಕ್ಕೊಂಡಿದ್ದೆ, ಹಿಂಗೆ ಸಿಗಿಸ್ಬಿಟ್ಟು ಮನೆ ಒಳಗಡೆ ಹೋದೆ. ಅದು ಚಿಗ್ರಿ ನನಗೆ ಇಷ್ಟು ಹೂವನ್ನು ಕೊಟ್ಟಿದೆ. ಇಷ್ಟು ದೊಡ್ಡ ಗಿಡ ಆಗಿದೆ.
ಸುಮ್ಮನೆ ಹಿಂಗೆ ಮುರಿದ್ಬಿಟ್ಟು ನೆಟ್ರೂ ಬಂದುಬಿಡತ್ತೆ. ನಾವು ತುಂಬ ಕೇರ್ ಮಾಡಿದ ಗಿಡಗಳು ಸರಿಯಾಗಿ ಬರೋದೇ ಇಲ್ಲ ನೋಡಿ. ಹಾಗಾಗಿ ಈ ಗಿಡ ನನಗೆ ತುಂಬ ಹೂ ಕೊಡುತ್ತೆ. ಅಂದರೆ ಬೇಗ ಒಣಗೋಗ್ಬಿಡತ್ತೆ. ಗಣಿಗಿಲೆ ಹೂ ಥರ ಅದು ರೋಸು. ಇದು ಕೆಂಪು ಕಲರ್ ಸ್ಫಟಿಕ. ನಾನು ಸುಮಾರು ಗಿಡಗಳು ಬಂದಿದ್ದು, ಅದನ್ನು ವೇಸ್ಟ್ ಮಾಡಿ ಆಚೆ ಎಸೆಯೋದು ಬೇಡ ಅಂತ ಹೇಳಿ ಖಾಲಿ ಯಾವ್ಯಾವ ಪಾಟ್ ಇದೆಯೋ ಅದು ಹ್ಯಾಂಗಿಂಗ್ ಪಾಟ್ಗೂ ಕೂಡ ನಾನು ಕೆಂಪು ಕಲರು ಸ್ಫಟಿಕನ ಹಾಕ್ಕೊಂಡಿದ್ದೀನಿ. ಇದು ಅವತ್ತು ಕ್ಲೀನ್ ಮಾಡಬೇಕಿದ್ರೆ ಎಲ್ಲ ಸಣ್ಣ ಸಣ್ಣ ಗಿಡ ಇತ್ತು, ಅದಕ್ಕೆ ತೆಗೆದು ಎಲ್ಲನೂ ಒಂದು ಕಡೆ ಇರಲಿ ಅಂದ್ಬಿಟ್ಟು ಪಾಟ್ಗೆ ಹಾಕಿದ್ದೀನಿ. ನೋಡೋಣ ಅದು ಹೇಗೆ ಬರುತ್ತೆ ಅಂತ. ನೀರು ಸೋನೆ ಗಿಡ ಹಾಕ್ಕೊಂಡಿದ್ದೀನಿ, 1 2 3. ಇವತ್ತು ಈ ದಾಸವಾಳ ಅರಳಿತ್ತು. ಹಾಗೆ ಇದೊಂದು ಹೊಸ ಗಿಡ, ಇನ್ನು ನಾನು ಅದನ್ನು ಪಾಟ್ಗೆ ಹಾಕಿಲ್ಲ, ಕವರಲ್ಲೇ ಇಟ್ಟಿದ್ದೀನಿ. ಇದೊಂದು ಅದೊಂದು 2 ಒಂದೇ ಕಲರ್ ಗಿಡ ಬಂದುಬಿಟ್ಟಿದೆ. ಹಾಗಾಗಿ ಅದನ್ನು ಹಾಗೆ ಇಟ್ಟಿದ್ದೀನಿ. ತೊಗೊಂಡೋಗಿ ಮೇಲೆ ಹಾಕಬೇಕು, ಇನ್ನೂ ಹಾಕಿಲ್ಲ. ಇದೊಂದು ಪಿಂಕ್ ಕಲರ್, ಡಾರ್ಕ್ ಪಿಂಕು, ಅಂದರೆ ರಾಣಿ ಪಿಂಕ್ ಕಲರ್ ಥರ ಬರುತ್ತೆ, ಆ ಥರ ಸ್ಫಟಿಕ. ಇದು ಡಬಲ್ ಕಲರ್ ಸ್ಫಟಿಕ, ಬ್ಲೂ ಮತ್ತು ವೈಟ್. ಸ್ವಲ್ಪ ಉದ್ದುದ್ದ ಬಂದಿತ್ತು, ಅದನ್ನು ಪುನಃ ತುದಿ ತೆಗೆದು ಬೇರೆ ಕಡೆ ನೆಟ್ಟೆ. ಇದು ಒಂದು ಕಡ್ಡಿಯನ್ನು ಕೊಟ್ಟಿದ್ರು ನನಗೆ. ಇದ್ರ ಸುತ್ತ ಬ್ರಾಂಚಸ್ ಇತ್ತಲ್ಲ, ಅದನ್ನೆಲ್ಲ ತೆಗೆದು ನಾನು ಒಂದು ಪಾಟ್ಗೆ ಹಾಕಿದ್ದೆ. ಅವೆಲ್ಲ ಚೆನ್ನಾಗಿ ಬಂದಿದೆ, ಒಂದು ಗಿಡ ಕೂಡ ಫೇಲ್ಯೂರ್ ಆಗಿಲ್ಲ, ತುಂಬಾ ಚೆನ್ನಾಗಿ ಬಂದಿತ್ತು. ಅದನ್ನು ತೆಗೆದು ಬೇರೆ ಕಡೆ ಹಾಕಿದ್ದೀನಿ. ಇದು ಡಾರ್ಕ್ ಬ್ಲೂ, ನನ್ನ ಹತ್ರ ಲೈಟ್ ಬ್ಲೂ ಇತ್ತು, ಇದು ಡಾರ್ಕ್ ಬ್ಲೂ. ಇದಂತೂ ಮಳೆ ಹೋದ್ಮೇಲೆ ಸಿಕ್ಕಾಬಟ್ಟೆ ಹೂ ಬಿಡ್ತಾ ಇದೆ. ನನಗಂತೂ ಭಾಳ ಖುಷಿ. ಅದು ಸಿಕ್ಕಾಬಟ್ಟೆ ಅಂದರೆ ಎಷ್ಟು ಹೂ ಬಿಡ್ತಾ ಇದೆ ಅಂದರೆ, ಅದು ಕಿತ್ಕೊಳ್ಳಲ್ವಲ್ಲ, ಶೋಗೆ ಎಲ್ಲ ಹರಳಿ ಉದುರುತ್ತಾ ಇರುತ್ತೆ. ರೆಡ್ ಕಲರ್ ದಾಸವಾಳ ಇದು. ಹಾಗೆ ಇದು ಮಲ್ಲಿಗೆ ಗಿಡ ಇಲ್ಲೊಂದಿದೆ, ಒಂದು ಮೇಲೆ ಹಾಕಿದ್ದೆ, ಅದು ನೋಡ್ಬಿಟ್ಟು ಖುಷಿಯಾಗಿ ಇನ್ನೊಂದು ಗಿಡ ಮಲ್ಲಿಗೆ ಗಿಡ ತೊಗೊಂಡು ಬಂದಿದ್ದೀನಿ. ಇದನ್ನು ಕೂಡ ಅದ್ರ ಜೊತೆಗೆ ಹಾಕೋಣ ಅಂತ ಹೇಳಿ ಇಟ್ಕೊಂಡಿದ್ದೀನಿ. ನೋಡಿ, ನಂಗೆ ರೋಸ್ ಹೋಗ್ತಾ ಬರ್ತಾ ನಂಗೆ ರೋಸ್ ನೋಡೋದೇ ಆಗಿಬಿಟ್ಟಿದೆ ನನಗೆ, ಅಷ್ಟು ಚೆನ್ನಾಗಿದೆ. ಅಂದರೆ ಒಂದಿನ ಬಿಟ್ಟರೆ ಎಲ್ಲ ಪೆಟಲ್ಸ್ ಎಲ್ಲ ಉದುರೋಗ್ಬಿಡತ್ತೆ, ಮುಟ್ಟಿದ್ರೆ ಸಾಕು ಅಷ್ಟು ಉದುರೋಗ್ಬಿಡತ್ತೆ. ನೋಡಿ, ಇದಂತೂ ಫಸ್ಟ್ ಎಂಟ್ರೆನ್ಸಲ್ಲೇ ಇಟ್ಕೊಂಡ್ಬಿಟ್ಟಿದ್ದೀನಿ ನಾನು. ನಿತ್ಯ ಪುಷ್ಪ, ಇದೊಂದು ಬೇರೆ ಕಲರು. ಇದು ಯಾಕೋ ಸೀಡ್ಸ್ ಬಿಡ್ತಾ ಇಲ್ಲ, ಇನ್ನೊಂದು ಸ್ವಲ್ಪ ಗಿಡ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಆದರೂ ಅದ್ರ ಸೀಡ್ಸ್ ಬಿಡ್ತಾ ಇಲ್ಲ. ಕಟ್ಟಿಂಗ್ಸೇ ಹಾಕಿ ನೋಡಬೇಕು, ಏನು ಅಂತ ಗೊತ್ತಿಲ್ಲ ಇನ್ನು. ಅದು ಒಂದೊಂದು ಸಲ ಹಾಕಿದ್ರೆ ಬರುತ್ತೆ, ಒಂದೊಂದು ಸಲ ಬರೋದೇ ಇಲ್ಲ. ಇದನ್ನು ನಾನು ಒಬ್ಬರು ಫ್ರೆಂಡ್ ಮನೇಲಿ ತೊಗೊಂಡು ಬಂದೆ. ನಂಗೆ ತುಂಬ ಇಷ್ಟ ಆಯಿತು. ಅವ್ರ ಮನೇಲಿ ಬುಷ್ಟಿ ಥರ ಬಂದಿದೆ, ತುಂಬಾ ಚೆನ್ನಾಗಿದೆ. ನೀಟಾಗಿ ನೋಡ್ಕೊತಾ ಇದ್ದೀನಿ. ಒಂದು 3 ಎಲೆ ಬಂದಿದೆ, ಅವ್ರ ಮನೆಯಿಂದ ತಂದಾಗ 1 ಎಲೆ ಇತ್ತು, 3 ಎಲೆ ಬಂದಿದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.